ಇವತ್ತು 4 ಗಂಟೆ ಡ್ರೈವಿಯಲ್ಲಿ ಕೆಲಸ ಮಾಡಿ ಎಷ್ಟು ಟರ್ನ್ ಮಾಡಿದೆ ಅನ್ನೋದು ನೋಡೋಣ. ಇವತ್ತಿಂದು ಟ್ರಿಪ್ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೆ, ಅದೇ ಬೇಕಿರೋದು ಯಾರು ಸಿಗ್ತಾ ಇಲ್ಲ. ನೋಡೋಣ ಫ್ರೆಂಡ್ಸ್ ಯಾವಾಗ ಸಿಗುತ್ತೆ ಏನು ಅಂತ. ನಾನು ಆಲ್ಮೋಸ್ಟ್ ನೋಡೋದೆಲ್ಲ ನಾನಿರೋ ಲೊಕೇಶನಿಂದ ಸ್ವಲ್ಪ ನಿಯರ್ ಬೈ ಮಾಡ್ಕೊತೀನಿ, ಸೊ ದ್ಯಾಟ್ ಟ್ರಾವೆಲಿಂಗ್ ಟೈಮು ಅಷ್ಟೊಂದು ಆಗ್ಬಾರ್ದಲ್ಲ ಅಂತ. ಈಗ 1:18 ಈಗ ಆಲ್ರೆಡಿ ಟೈಮ್ 1 ಗಂಟೆ. ಈ ಟೈಮ್ ನೋಡ್ಕೊಳಕ್ಕೆ ಹೋಗ್ಬೇಡಿ, ಮೊಬೈಲ್ ಟೈಮ್ ಸ್ವಲ್ಪ ಮುಂದಿದೆ. ಇದು ಹಳೆ ಮೊಬೈಲೆಲ್ಲ ಆಪ್ಷನ್ಸ್ ಕರೆಕ್ಟ್ ಆಗ್ತಾನೆ ಇಲ್ಲ ನನಗೆ ಸೆಟ್ ಮಾಡೋಣ ಅಂದರೆ. ನೋಡೋಣ ಯಾವ್ದು ಸಿಗುತ್ತೆ ಏನು ಅಂತ ಇವತ್ತು. ಫ್ರೆಂಡ್ಸ್ ಇವಾಗ ಫ್ರೀ ಆದೆ, ಈಗ ಯಾವ್ದಾದ್ರು ಬುಕ್ಕಿಂಗ್ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೆ. ಆಮೇಲೆ ನನಗೆ ಸ್ವಲ್ಪ ಇವತ್ತು ನೈಟು ಸ್ವಲ್ಪ ಬೇಗನೂ ಬರಬೇಕು, ಅದಕ್ಕೆ ಮಾತಾಡಿ. ಕುಡ್ಲು ಗೇಟು ಕಡೆನ್ಸ್ ಅಪಾರ್ಟ್ಮೆಂಟಲ್ಲಿ ಒಂದಿದೆ 4 ಅವರ್ಸು. ನೋಡೋಣ ಫ್ರೆಂಡ್ಸ್ ತೊಗೊತೀನಿ ಇವತ್ತು. ಚೆಕ್ ಇನ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೆ, ಆಲ್ರೆಡಿ ಚೆಕ್ ಇನ್ ಆಗಿದ್ದೀನಿ. ಯಾಕೆ ತೋರಿಸ್ತಾ ಇಲ್ಲ? ಪ್ಲೀಸ್ ಚೆಕ್ ಇನ್ ಟಾಪ್ ದಿಸ್ ಬುಕಿಂಗ್. ಸರಿ ಬ್ಯಾಕ್ ಓಪನ್ ಮಾಡೋಣ. ಒಂದೊಂದ್ಸತಿ ಗ್ಲಿಚಸ್ ಆಗ್ತವೆ. ನೋಡಿ ಈ ಥರ ಚೆಕ್ ಇನ್ ಮಾಡಿಕೊಂಡು ನೀವು ಎಷ್ಟು ಅವರ್ಸ್ ಆದರೂ ಹಾಕ್ಕೊಳ್ಳಿ. ನಾನು ಸುಮ್ಮನೆ 1 ಅವರ್ ಅಂತ ಹಾಕ್ಕೊತಾ ಇದ್ದೀನಿ. ಚೆಕ್ ಇನ್ ಮಾಡ್ಕೊಂಡು ಇಡ್ಬೇಕಪ್ಪ ಅದು. ಇಲ್ಲೇ ಇದೆ ಸ್ವಲ್ಪ ಕಡೆನ್ಸ ಟೇಕ್ ದಿಸ್ ಬುಕ್ಕಿಂಗ್, ನೋ ಬ್ಯಾಲೆನ್ಸ್. ನೋಡಿ ಫ್ರೆಂಡ್ಸ್, ಡ್ರೈವಿಯಲ್ಲಿ ನೀವೇನಾದ್ರು ಬುಕ್ಕಿಂಗ್ ತೊಗೊಳ್ಬೇಕು ಅಂದರೆ ಇದು ನೋಡಿ ಬ್ರಾಡ್ಕಾಸ್ಟ್ ಬುಕ್ಕಿಂಗು. ನಾನು ಯೂಶ್ವಲಿ 1 ಅವರ್ ಎಲ್ಲ ಮಾಡಲ್ಲ, ಸಾರಿ ಐ ಮೀನ್ 1 ವೇ ಎಲ್ಲ ಮಾಡಲ್ಲ, ರಿಜೆಕ್ಟ್ ಮಾಡ್ಕೊತೀನಿ. ರೀಚಾರ್ಜ್ ಮಾಡ್ಕೊತ ಹೇಳ್ತದೆ, ರೀಚಾರ್ಜ್ ಮಾಡ್ಕೊಂಡ್ಬಿಟ್ಟು ಫ್ರೆಂಡ್ಸ್ ರೀಚಾರ್ಜ್ ಮಾಡಿಕೊಂಡೆ. ಆ್ಯಕ್ಚುಲಿ ನಾನು ಬುಕ್ಕಿಂಗ್ ತೊಗೊಬೇಕಾದ್ರೆ ಮಿನಿಮಮ್ 50 ಅಂತ ಇರಲೇಬೇಕು ಬ್ಯಾಲೆನ್ಸು. ಹಂಗಂತ 50 ರೀಚಾರ್ಜ್ ಮಾಡ್ಕೊಳಕ್ಕಾಗಲ್ಲ, ಮಿನಿಮಮ್ ರೀಚಾರ್ಜ್ ನಾವು 100 ಮಾಡ್ಕೋಬೇಕಾಗತ್ತೆ ಡ್ರೈವಿ ಆ್ಯಪಲ್ಲಿ. ಸೊ ರೀಚಾರ್ಜ್ ಮಾಡ್ಕೊಂಡಿದ್ದೀನಿ. ಅಷ್ಟೊತ್ತಿಗೆ ಒಂದು ಬುಕ್ಕಿಂಗ್ ಬಂದಿದೆ, ಅದಕ್ಕೆ 100 ರೂಪಾಯಿ ಇನ್ಸೆಂಟಿವ್ ಕೊಡ್ತಾ ಇದ್ದಾರೆ. ಬಟ್ ಅದು ನನ್ನ ಲೊಕೇಶನಿಂದ ಸ್ವಲ್ಪ ದೂರ ಆಗುತ್ತೆ, 6-7 ಕಿಲೋಮೀಟರ್ಸ್ ಆಗುತ್ತೆ. ಅದಕ್ಕೆ ನಾವು ಆಗಲೇ ನೋಡಿದ್ವಲ್ಲ, ಅದನ್ನೇ ಚೂಸ್ ಮಾಡ್ಕೊತೀನಿ ನಾನು. ಕಡೆನ್ಸ್ ಅಪಾರ್ಟ್ಮೆಂಟ್ ಕೊಡ್ಲು ಇದೊಂದು ನನಗೊಂದು ಏನಾದರೂ ಒಂದು 2.5 to 3 ಆಗುತ್ತೆ, ಅದೇ ಚೂಸ್ ಮಾಡ್ಕೊತೀನಿ. ಮ್ಯಾನ್ಯಲ್ SCV ಆದಿತ್ಯ ಕುಮಾರ್. ಆಮೇಲೆ ನೀವು ಯಾವುದೇ ಡ್ರೈವ್ ತೊಗೊಂಡ ತಕ್ಷಣ ಇನ್ನೊಂದು ಆಪ್ಷನ್ ಕೇಳುತ್ತೆ, ಆನ್ ರೂಟ್ ಅಂತ. ನೀವು ಆನ್ ರೂಟ್ ಅಂತ ಕೊಟ್ರೇ ನಿಮ್ಮ ಟ್ರಿಪ್ಪು ಕನ್ಫರ್ಮ್ ಆಗುತ್ತೆ, ಅಲ್ಲಿವರೆಗೂ ಅದು ಕನ್ಫರ್ಮ್ ಆಗಲ್ಲ. ನೀವು ಆನ್ ಟ್ರಿಪ್ ಕೊಡೋದಲ್ಲೇ ಹಂಗೆ ಬಿಟ್ಟಿದ್ರೆ ಬುಕ್ಕಿಂಗ್ ಕ್ಯಾನ್ಸಲ್ ಆಗೋಗುತ್ತೆ. ನಿಮ್ಮ ಮೇಲೆ ಫೈನ್ ಹಾಕಿದ್ರು ಹಾಕ್ಬೋದು ಅವರು, ಅದು ಹೇಳೋಕ್ಕಾಗಲ್ಲ. ಸೊ ಬೆಟರ್ ನೀವು ಇನ್ ಕೇಸ್ ಡಿಸೈಡ್ ಆಗಿದ್ರೆ ಈ ಟ್ರಿಪ್ಪಿಗೆ ಹೋಗ್ತೀನಿ ನಾನು ಅಂದರೆ ಆನ್ ರೂಟ್ ಮಾಡ್ಕೊಳ್ಳಿ ಬುಕ್ಕಿಂಗ್ ತೊಗೊಂಡ ತಕ್ಷಣ. ಆಮೇಲೆ ಕೇಳುತ್ತೆ ಹೌ ಆರ್ ಯು ಟ್ರಾವೆಲಿಂಗ್ ಅಂತ, ನೀವು ಯಾವ ಮೋಡಲ್ ಹೋಗ್ತಾ ಇದ್ದೀರಿ ಅದನ್ನು ಕೊಡ್ಕೊಳ್ಳಿ. ನಾನು 2 ವೀಲರಲ್ಲಿ ಹೋಗ್ತಾ ಇದ್ದೀನಿ, ಸೊ 2 ವೀಲರ್ ಕೊಡ್ತೀನಿ. ಎಸ್, ಇದಿಷ್ಟಾಗಿದೆ. ನಾನು ಕಸ್ಟಮರ್ ಲೊಕೇಶನಿಗೆ ಹೋದ್ಮೇಲೆ ವಿಡಿಯೋ ಮಾಡ್ತೀನಿ ಇನ್ನೊಂದು. ಆಮೇಲೆ ಫ್ರೆಂಡ್ಸ್, ನಾನು ಯಾವಾಗಲೂ ಕಸ್ಟಮರ್ ಲೊಕೇಶನಿಗೆ ಹೋಗೋಕ್ಕಿಂತ ಮುಂಚೆ ಈ ಥರ ಒಂದು ಮೆಸೇಜ್ ಹಾಕ್ಬಿಡ್ತೀನಿ ಅವರಿಗೆ, ನಾನು ಆನ್ ದ ವೇಲ್ ಬರ್ತಾ ಇದ್ದೀನಿ, ನಿಮ್ಮ ಅಪಾರ್ಟ್ಮೆಂಟು ಮತ್ತು ಬ್ಲಾಕ್ ನೇಮ್ನ ಕಳಿಸಿ ಅಂತ. ಹಿಂಗೆ ಮೆಸೇಜ್ ಹಾಕೋದ್ರೆ ಅಟ್ಲೀಸ್ಟ್ ಅಲ್ಲಿ ಹೋಗೋಷ್ಟೊತ್ತಿಗೆ ಆದರೂ ಅವರು ಟೈಪ್ ಮಾಡಿ ಕಳಿಸಿರ್ತಾರೆ. ಇಲ್ಲಾಂದರೆ ಸುಮ್ಮನೆ ಅಪಾರ್ಟ್ಮೆಂಟ್ ಗೇಟ್ ಹತ್ರ ಸೆಕ್ಯೂರಿಟಿ ಹತ್ರ ವೆಯ್ಟ್ ಮಾಡ್ಕೊತ ಅಲ್ಲೋಗಿ ಅವ್ರಿಗೆ ಫೋನ್ ಮಾಡಿ ಅವರು ಕೊಡೋಷ್ಟೊತ್ತಿಗೆ ಟೈಮ್ ಆಗ್ಬಿಡುತ್ತೆ. ಒಬ್ಬೊಬ್ರು ಕಸ್ಟಮರ್ ಇದರಲ್ಲೇ ರಿಪ್ಲೈ ಮಾಡ್ತಾರೆ, ಒಬ್ಬೊಬ್ರು ಮಾಡಲ್ಲ. ಅಲ್ಲೇ ಹೋಗಿ ಫೋನ್ ಮಾಡಿ ಅವ್ರ ಹತ್ರ ತಿಳ್ಕೊಬೇಕಾಗತ್ತೆ. ಅದು ನಮ್ಮ ಲೊಕೇಶನಿಂದ ಬಿಡ್ತಾ ಇದ್ದೀನಿ ಇವಾಗ. ಈಗ ಟೈಮು 3:45, 4 ಗಂಟೆಗಿರೋದು, ಆದರೂ ಬೇಗನೆ ಎಲ್ಲೋಗಿರೋಣ ಬನ್ನಿ. ನೋಡಿ ಕಸ್ಟಮರ್ ಇನ್ನೂ ಆದರೂ ಏನೂ ಮೆಸೇಜ್ ಮಾಡಿಲ್ಲ, ಅವರಿಗೆ ಕಾಲ್ ಮಾಡೇ ತಿಳ್ಕೊಳೋಣ. ಫಸ್ಟು ಆ್ಯಸ್ ಸೂನ್ ಆಸ್ ನೀವು ಡೆಸ್ಟಿನೇಷನ್ ಅಥವಾ ನಿಮ್ಮ ಪಿಕಪ್ ಲೊಕೇಶನ್ ರೀಚ್ ಆದ ತಕ್ಷಣ ರೀಚ್ ಪಿಕಪ್ ಅಂತ ಕೊಟ್ಬಿಡಿ.
ಅದು ಟೇಕ್ ಫೋಟೋ ಅಂತ ಬರುತ್ತೆ. ನೀವು ಯಾವಾಗ ಕಸ್ಟಮರ್ ಕಾರ್ ಹತ್ರ ಹೋಗ್ತಿರಲ್ಲ ಅವಾಗ ಟೇಕ್ ಫೋಟೋ ಅಂತ ಇದು ಮಾಡ್ಕೊಳ್ಳಿ. ಇವಾಗ ಕಸ್ಟಮರಿಗೆ ಕಾಲ್ ಮಾಡೋಣ. ಕಸ್ಟಮರಿಗೆ ಫೋನ್ ಮಾಡಿ ಕೇಳಿದೆ, ಅವರು ಹೇಳಿದ್ರು ಅವ್ರ ಅಪಾರ್ಟ್ಮೆಂಟ್ ನಂಬರ್, ಬ್ಲಾಕ್ ನೇಮು, ಟವರ್ 6 ರಿಸೆಪ್ಷನ್ ಹತ್ರ ಬಂದು ವೆಯ್ಟ್ ಮಾಡಿ ಅಂದರು. ಹೋಗ್ತಾ ಇದ್ದೀನಿ ಟವರ್ 6 ಹತ್ರ. ಕಾರ್ ಹತ್ರ ಹೋದ್ಮೇಲೆ ಇನ್ನು ಅಪ್ಡೇಟ್ಸ್ ಕೊಡ್ತೀನಿ ನಿಮಗೆ ಯಾವ ಗಾಡಿ ಏನು ಅಂತ. ಫ್ರೆಂಡ್ಸ್, ಕಸ್ಟಮರ್ ಬಂದರು. ನೀವು ಈ ಥರ ಎಲ್ಲ ಫೋಟೋ ತೊಗೋಬೇಕಾಗತ್ತೆ. ಫಸ್ಟು ನಿಮ್ಮದು, ಆಮೇಲೆ ಕಾರ್ ಫ್ರಂಟು, ಸೈಡ್ಸ್ ಯಾವುದೇ ಫೋಟೋ ಇರುತ್ತೆ ಅವೆಲ್ಲ ತೊಗೊಂಡು ಸಬ್ಮಿಟ್ ಅಂತ ಕೊಡಬೇಕು. ಸಬ್ಮಿಟ್ ಅಂತ ಕೊಟ್ಟು ಗಾಡಿ ನಂಬರ್ ಕೇಳುತ್ತೆ. ಅಲ್ಲಿರೋ ಗಾಡಿ ನಂಬರು ಇಲ್ಲಿರೋದು ಸೇಮ್ ಆದರೆ ಸಬ್ಮಿಟ್ ಕೊಟ್ಟು ಆಮೇಲೆ ಸ್ಟಾರ್ಟ್ ಟ್ರಿಪ್ ಕೊಡಿ. ಹಿಂಗೆ ಸ್ಟಾರ್ಟ್ ಆಗುತ್ತೆ. ನಾನು ಇವತ್ತು ಹುಡುಕ್ತಾ ಇರೋ ಗಾಡಿ XUV700, ನನ್ನ ಫೇವ್ರೇಟ್ ವೆಹಿಕಲ್ಲು. ಫ್ರೆಂಡ್ಸ್, ಇವಾಗ ಬಂದೆ ಲೊಕೇಶನಿಗೆ. ಅವರಿಲ್ಲಿ ಬಿಡದಿ ಹತ್ರ ಕರ್ಕೊಂಬಂದಿದ್ದಾರೆ. ಬಿಡದಿ ಹತ್ರ ಸತ್ವ ಅಪಾರ್ಟ್ಮೆಂಟ್ಸ್ ಇದೆಯಲ್ಲ, ಅಲ್ಲಿಗೆ ಬಂದಿದ್ದೀವಿ ಇವತ್ತು. ಮೇಡಮ್ ಒಂದು ಹಾಫ್ ಆನ್ ಅವರ್ ಆಗುತ್ತೆ ಇಲ್ಲಿ ಏರಿಯಾ ಅಂದರು. ಓಕೆ, ಸ್ವಲ್ಪ ಹೊತ್ತಾದ್ಮೇಲೆ ಎದ್ದು ಇಲ್ಲಿ ಹೊರಗೆ ವಾಕಿಂಗ್ ಮಾಡ್ತೀನಿ. ಇದೇ ನಾನು ತಗೊಂಬಂದಿರೋ ಗಾಡಿ ಇವತ್ತು. ನೋಡಿದ ಅಪಾರ್ಟ್ಮೆಂಟ್ ಯಾವ ಲೊಕೇಶನಲ್ಲಿ ಬರುತ್ತೆ ಅಂತ. ಇದು ಟುವರ್ಡ್ಸ್ ಬೆಂಗಳೂರು, ಇದು ಟುವರ್ಡ್ಸ್ ಬಿಡದಿ, ಮೈಸೂರು, ಅಲ್ಲಿ ಬರುತ್ತಿದ್ದು ಸತ್ವ ಆಶ್ರಯ ಅಂತ. ಎಕ್ಸ್ಪ್ರೆಸ್ ವೇ ಎಲ್ಲ ಇದೆ, ಚೆನ್ನಾಗಿದೆ. ನೋಡೋಣ, ವೆಯ್ಟ್ ಮಾಡಿ ಕಸ್ಟಮರ್ ಬಂದ ತಕ್ಷಣ ಹೊರಡೋದೆ ಇಲ್ಲಿಂದ. ಇದು ಈ ಅಪಾರ್ಟ್ಮೆಂಟಿನ ಮಿನಿಯೇಚರ್ ಪ್ಲಾನು. ಬೆಳಿಗ್ಗೆ ತಿಂಡಿನೇ ಸ್ವಲ್ಪ ಲೇಟಾಗಿ ಮಾಡಿದ್ದೆ. ಸೊ ನಾನು ಬರ್ಬೇಕಾದ್ರೆ ಏನು ಊಟ ಮಾಡಿ ಬಂದಿಲ್ಲ. ಸೊ ಅದಕ್ಕೆ ದಾಳಿಂಬೆನ ಸ್ವಲ್ಪ ಬಿಡಿಸ್ಕೊಂಬಂದಿದ್ದೆ. ಇದನ್ನು ತಿನ್ಕೊತ ಟೈಮ್ ಸ್ಪೆಂಡ್ ಮಾಡೋಣ. ನೋಡಿ, ನೀವು ಈ ಥರ ಕಸ್ಟಮರ್ ಲೊಕೇಶನಿಗೆ ಬಂದಮೇಲೆ ಈ ಥರ ರೀಚ್ ಡ್ರಾಪ್ ಅಂತ ಕೊಡಬೇಕು. ರೀಚ್ ಡ್ರಾಪ್ ಆದಮೇಲೆ ಅದು ಫೋಟೋಸ್ ಕೇಳುತ್ತೆ. ಸ್ಟಾರ್ಟಿಂಗ್ ಹೆಂಗೆ ತೆಗ್ದಿರ್ತೀರೋ ಹಂಗೆ ಅದೇ ಥರ ಫೋಟೋಸ್ ತೆಗ್ದು ಅಪ್ಲೋಡ್ ಮಾಡಬೇಕಾಗತ್ತೆ. ಅದು ತೋರಿಸುತ್ತೆ ಯಾವ ಫೇಸ್ ಅಂತ. ಅದೇ ಥರ ನಾನು ಫೋಟೋಸ್ ತೆಗ್ದಿದ್ದೀನಿ. ತೆಗೆದಾದ್ಮೇಲೆ ಸಬ್ಮಿಟ್ ಅಂತ ಕೊಡಬೇಕು. ಸಬ್ಮಿಟ್ ಅಂತ ಕೊಟ್ಮೇಲೆ ಎಂಡ್ ಟ್ರಿಪ್. ಅವಾಗ ನಿಮ್ಮ ಟ್ರಿಪ್ ಕಂಪ್ಲೀಟ್ಲಿ ಎಂಡ್ ಆಗುತ್ತೆ. ನೀವು ಯಾವ ಟ್ರಿಪ್ಪಿಗೆ ಬಂದಿರ್ತೀರ ಅದು. ಈಗ ರೌಂಡ್ ಟ್ರಿಪ್ ಆಗಿದ್ರೆ ರೌಂಡ್ ಟ್ರಿಪ್ಪು, ಒನ್ ವೇ ಟ್ರಿಪ್ ಆಗಿದ್ರೆ ಒನ್ ವೇ ಟ್ರಿಪ್ ಕೊಡಿ. ಗೈಸ್, ನೋಡಿದ್ರಲ್ಲ, ಇವತ್ತಿಗೆ ನನ್ನ ಟ್ರಿಪ್ ಇಲ್ಲಿಗೆ ಎಂಡ್ ಆಯಿತು. ನನ್ನ ಫುಲ್ ಇವತ್ತಿಂದು 4 ಅವರ್ಸಲ್ಲಾಗಿದ್ದು 594. ಆ್ಯಕ್ಚುಲಿ ಇದ್ದಿದ್ದು 4 ಅವರ್ಸ್ ಟ್ರಿಪ್ಪು, ಬಟ್ ಬೇಗನೆ ಮುಗ್ದೋಯ್ತು. ಇಷ್ಟು ತೋರಿಸತ್ತೆ ಪೇಮೆಂಟು. ಅದು ನಾನು ನಮ್ಮ QR ಕೋಡೋ ಅಥವಾ ಅವ್ರು ಕ್ಯಾಶ್ ಕೊಟ್ಟರೆ ಕ್ಯಾಶ್ ಇಸ್ಕೋಬೇಕಾಗತ್ತೆ. ಅದಾದಮೇಲೆ ನೀವು ಕಲೆಕ್ಟೆಡ್ ಫೇರ್ ಅಂತ ಕೊಟ್ಟರೆ ಎಷ್ಟು ಕೊಟ್ಟಾರ ಅಮೌಂಟ್ 594 ಕೊಟ್ಟರು. 594 ಮೆನ್ಷನ್ ಮಾಡಿದ್ರೆ ಈ ಟ್ರಿಪ್ ಮುಗ್ದೋಗುತ್ತೆ. ಹಾಂ, ಇದು -43 ಯಾಕೆ ತೋರಿಸ್ತಾ ಇದೆ? -43 ಯಾಕೆ ತೋರಿಸ್ತಾ ಇದೆ ಅಂದರೆ, ಈ 4 ಅವರ್ ಟ್ರಿಪ್ಪಲ್ಲಿ ನನಗೆ ಅರ್ನ್ ಆಗಿದ್ದು 450. ಬಟ್ ಅವರು ಕಮಿಷನ್ನು ಚಾರ್ಜ್ ಮಾಡ್ತಾರಲ್ವ, 593 ಏನೋ ಇತ್ತಲ್ವ, ಅದರಲ್ಲಿ ನನಗೆ ಬರೀ 450 ಸಿಗೋದು. ಮಿಕ್ಕಿದ ಕಮಿಷನ್ ಆಗುತ್ತೆ. ಸೊ ಮಿಕ್ಕಿದ ಕಮಿಷನು ನಾನು ಈಗ ಮತ್ತೆ ವ್ಯಾಲೆಟ್ ರೀಚಾರ್ಜ್ ಮಾಡ್ಕೋಬೇಕು. ವ್ಯಾಲೆಟ್ ರೀಚಾರ್ಜ್ ಮಾಡಿಕೊಂಡ್ರೆ ನಾನು ಬೇರೆ ಬುಕ್ಕಿಂಗ್ ತೊಗೋಬೋದು ಈಗ. ಸೊ ನೋಡೋಣ, ತೊಗೊಳ್ಳಿ. ನಾನು ಇವತ್ತೇನು ಇನ್ನೊಂದು ಟ್ರಿಪ್ ಮಾಡಲ್ಲ. ಮಾಡಿದ್ರೆ ನಾಳೆ ಬೆಳಗ್ಗೆ ಮಾಡ್ತೀನಿ. ನೋಡಿ, ಇವಾಗ ನಾನು ಯಾವ್ದಾರ ಬುಕ್ಕಿಂಗು, ಸೊ ಓಕೆ, ಇಲ್ಲೇ ಒಂದು ಬುಕ್ಕಿಂಗ್ ಇದೆ. ಅದನ್ನು ನಾನು ಟೇಕ್ ಬುಕ್ಕಿಂಗ್ ಕೊಟ್ಟರೆ ಬುಕ್ಕಿಂಗ್ ಆಗೋಲ್ಲ. ಯಾಕಂದರೆ ಲೋ ವ್ಯಾಲಿಡ್ ಬ್ಯಾಲೆನ್ಸ್, ಪ್ಲೀಸ್ ಆ್ಯಡ್ 94 ಆರ್ ಮೋರ್. ಈ 44 ರೂಪಾಯಿ ಜೊತೆ ಪ್ಲಸ್ 50 ಆ್ಯಡ್ ಮಾಡ್ಕೋಬೇಕು ನಾನು. ಸೊ ಇಂದಕ್ಕೆ ಅಂದರೆ ಈಗ 100 ರೂಪಾಯಿ ಆ್ಯಡ್ ಮಾಡ್ಬೇಕು ನಾನು ವ್ಯಾಲೆಟಿಗೆ, ಇನ್ನೊಂದು ಟ್ರಿಪ್ ನಾನು ತೊಗೋಬೇಕು ಅಂದರೆ. ಇವತ್ತಿಗೆ ಸಾಕು, ಈಗ ಮನೆ ಹೋಗ್ತೀನಿ.
ಓಕೆ ಫ್ರೆಂಡ್ಸ್, ಮುಂದಿನ ವೀಡಿಯೋದಲ್ಲಿ ಸಿಗುವ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮಗೇನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಾನು ನೋಡಿದ್ದಲ್ಲಿ ನಿಮಗೆ ರಿಪ್ಲೈ ಮಾಡ್ತೀನಿ. ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್.